ಜೆಪಿ ನಗರ 8th ಫೇಸ್ ಅಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ. ಈ ಪ್ರಾಪರ್ಟಿ ಇದು ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ, ಬೊಂಬಾಟಾಗಿದೆ. ಮನೆ ಮುಂದೆಗಡೆ ನೀವು ನೋಡಬಹುದು 9 ಅಡಿ ಟಾರ್ ರೋಡ್ ಇದೆ, ಕಾವೇರಿ ವಾಟರ್ ಬರ್ತಾ ಇದೆ, ವೆಲ್ ಡೆವಲಪ್ಮೆಂಟ್ ಏರಿಯಾ. ಪ್ರಾಪರ್ಟಿ ಮುಂದೆಗಡೆ ಬರದೆ ನಮಗೆ 30-40 ಕಟ್ಟಿರುವಂತಹ ಮನೆಗಳು. ಆಲ್ಮೋಸ್ಟ್ 99% ಡೆವಲಪ್ಮೆಂಟ್ ಆಗಿರುವ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಯಿಂದ ಜಂಬೂ ಸವಾರಿ ದಿನ ಬಸ್ ಸ್ಟಾಪ್ ಏನಿದೆ, ಬಸ್ ಡಿಪೋ ಜಸ್ಟ್ ಒಂದು 500 ಮೀಟರ್ಸ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇರುವಂತದ್ದು. ಹಾಗೆ ಗೋದಾವರಿ ಹೋಟೆಲ್, ಕೃಷ್ಣ ವಿಹಾರ ಹೋಟೆಲ್ ಎಲ್ಲ ಜಸ್ಟ್ ನಮ್ಗೊಂದು 100 ಇಂದ 150 ಮೀಟರ್ಸ್ ಒಳಗಡೆ ನಮ್ಗೆ ಈ ಪ್ರಾಪರ್ಟಿ ಇರುವಂತದ್ದು. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ, 100% ರೆಸಿಡೆನ್ಸಿ ಏರಿಯಾದಲ್ಲಿ ಇರುವಂತಹ ಪ್ರಾಪರ್ಟಿ. ಹಾಗೆ ಜೆಪಿ ನಗರ 8th ಫೇಸ್ ಅಲ್ಲಿ ಬರುವಂತಹ BBMP ಆಫೀಸ್ಗೆ ಜಸ್ಟ್ 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. BBMP ಆಫೀಸಲ್ಲಿ ಬರುವಂತಹ ಪಕ್ಕದಲ್ಲಿ ದೊಡ್ಡ ಪಾರ್ಕು ವಿತ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. 100 ಫೀಟ್ ಡಬಲ್ ರೋಡ್ಗೂ ಕೂಡ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಎಲಿವೇಶನ್ ಅವಾಗಲೇ ನೋಡ್ರಲ್ಲ, ತುಂಬಾ ಟ್ರೆಂಡಿಯಾಗಿ ನಮಗೆ ತಗೊಂಡಿದ್ದಾರೆ. ಗ್ರೌಂಡ್ ಫುಲ್ ಪಾರ್ಕಿಂಗು ವಿತ್ ಕವರ್ ಆಗಿರುವಂತಹ ಗೇಟು. ಫಸ್ಟ್ ಫ್ಲೋರ್ ಎಲ್ಲ ನಮಗೆ ಸ್ಟೋನ್ ಯೂಸ್ ಮಾಡಿ ವಿತ್ ಸ್ಟ್ರಕ್ಚರ್ ಪಾಯಿಂಟ್, ಬಾಲ್ಕನಿಗಳ ಟಫನ್ ಗ್ಲಾಸ್ ಎಲ್ಲ ನಮಗೆ ಯೂಸ್ ಮಾಡಿರುವಂತದ್ದು. ಈಗ ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಫ್ಲೋರಿಂಗ್ ನೋಡಬಹುದು, ಆಂಟಿಸ್ಕಟ್ ವೆಟ್ರ್ ಪಟೇಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ನಾವು 2 ಕಾರ್ಗಳಿಂದ 4-5 ಟೂ ವೀಲರ್ ಕೂಡ ನಿಲ್ಸ್ಕೊಳ್ಳೋಷ್ಟು ಜಾಗ ಈ ಪಾರ್ಕಿಂಗ್ ಅಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. MS ಗ್ರಿಲ್ ವರ್ಕ್ ಗೇಟು ಫುಲ್ ಕವರ್ಡ್ ಆಗಿದೆ. ಹಾಗೆ ಈ ಪ್ರಾಪರ್ಟಿ ಏನು ಅಂದ್ರೆ, ಬೋತ್ ಸೈಡ್ ಲೆಫ್ಟ್ ಅಲ್ಲೂ ಮನೆ ಕಂಪ್ಲೀಟ್ ಆಗಿದೆ, ರೈಟ್ ಸೈಡ್ ಅಲ್ಲೂ ಮನೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಅಂದ್ರೆ ಮನೆ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಮನೆ ಕಂಪ್ಲೀಟ್ ಆಗಿರುವಂತದ್ದು. ಅವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಇವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇವ್ರ ಸೆಟ್ ಬ್ಯಾಕ್ ಅಲ್ಲಿ ವಿತ್ MS ಗ್ರಿಲ್ ವರ್ಕ್ ವಿತ್ ಸೇಫ್ಟಿ ವಿಸಿಲ್ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಈ ಪ್ರಾಪರ್ಟಿ ಏನಾದ್ರು ಬೈ ಮಾಡಿದ್ರೆ ಇನ್ಯಾವುದೇ ರೀತಿ ನಮಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅಕ್ಕಪಕ್ಕದಲ್ಲಿ ನಮಗೆ ಮನೆ ಕಟ್ತಾರ ಅನ್ನೋ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಫುಲ್ ಕಂಪ್ಲೀಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಪಾರ್ಕಿಂಗ್ ನೋಡ್ರಲ್ಲ, 2 ಕಾರ್ಗಳ ಜೊತೆಗೆ 4-5 ಟೂ ವೀಲರ್ ಕೂಡ ನಾವು ನಿಲ್ಸ್ಕೊಬಹುದು. ಹಾಗೆ ವಾಲ್ಗಳಿಗೂ ಕೂಡ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಮಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಹಾಗೆ ಕಾವೇರಿ ಮೀಟರ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸೆಮಿ ಇಂಟೀರಿಯರ್ ಡಿಸೈನ್ ನೋಡಿದ್ರಲ್ಲ, ಈ ವರ್ಕ್ ಬಂದು ನಮಗೆ ಶೂರಕ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರುವಂತಹ ಈ MS ಗ್ರಿಲ್ ವರ್ಕ್ ಗೇಟ್ ನ ಓಪನ್ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್ ಕೂಡ ನಾವು ಯೂಸ್ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಹಾಗೆ ಆ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಮನ್ ವಾಶ್ರೂಮ್ ನ ಬಿಲ್ಡ್ ಮಾಡಿದ್ದಾರೆ. ಸಾರಿ, ಇಲ್ಲಿ ನಮ್ಗೆ ಈ ಪೋರ್ಷನ್ ಸ್ಟೋರೇಜ್ ನ ಯೂಸ್ ಮಾಡ್ಕೊಬಹುದು. ಅಲ್ಲಿ ಕಾಮನ್ ವಾಶ್ರೂಮ್, ಅದ್ರ ಪಕ್ಕದಲ್ಲಿ ಗ್ರಿಲ್ ನೋಡ್ತಾ ಇದೀರಲ್ಲ, ಇದು ಬಂದು ನಮಗೆ ಗ್ಯಾಸ್ ಪ್ರಾವಿಷನ್ ಇರುವಂತದ್ದು. ಆರಾಮಾಗಿ 2 ಸಿಲಿಂಡರ್ ಇಟ್ಕೊಳ್ಳೋ ಸ್ಟೋರೇಜ್ ಈ ಪೋರ್ಷನ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ POP ವರ್ಕ್ ವಿತ್ LED ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಇಲ್ಲಿ ಕಾಲಮ್ಸ್ ಗಳೆಲ್ಲ ನಮಗೆ ಆಚೆ ಬಂದಿದೆ. ಇದೆಲ್ಲ ಈ ಗ್ರೌಂಡ್ ಫ್ಲೋರ್ ಬೇಸ್ಮೆಂಟ್ ಎಲ್ಲ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿರಲಿ ಅನ್ನೋದಕ್ಕೆ ನಮಗೆ 9 ಇಂಚ್ ಕಲಂಗಳನ್ನ ಕೊಟ್ಟಿರುವಂತದ್ದು. ಇದ್ರ ಮೇಲ್ಗಡೆ ನಮಗೆ 6 ಇಂಚ್ ಕಲಂಗಳು ಬರುತ್ತೆ. 9 ಇಂಚಸ್ ಕಲಂ ಹಾಕಿರೋದ್ರಿಂದ 2 ಇಂಚಸ್ ಕಲಂ ನಮಗೆ ಆಚೆ ಬಂದಿರೋದು. ಅಂದ್ರೆ ಬೇಸ್ಮೆಂಟ್ ನಮಗೆ ತುಂಬಾ ಸ್ಟ್ರಾಂಗ್ ಆಗಿರ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಕಾಲಂಗಳನ್ನ ಬಿಗ್ ಸೈಜ್ ಅಲ್ಲಿ ಹಾಕಿರುವಂತದ್ದು. ಚೆನ್ನಾಗಿದೆ ನೋಡಿ. ಎಲ್ಲ ಗ್ರೌಂಡು ಭೂಮಿ ಒಳಗಡೆ ಇರೋ ಪ್ಲಿಂತು, ಆಮೇಲೆ ಮ್ಯಾಟು, ಅದ್ರ ಒಳಗಡೆ ಬರೋ ಕಾಲಮ್ಸು, ಗ್ರೌಂಡ್ ಫ್ಲೋರ್ ಬರೋ ಕಾಲಮ್ಸ್ ಎಲ್ಲ ನಮಗೆ ಹೆವಿ ಯೂಸ್ ಮಾಡಿರುವಂತದ್ದು. ಇದ್ರ ಮೇಲ್ಗಡೆ 6 ಇಂಚ್ ಕಾಲಮ್ಗಳನ್ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಏನಕ್ಕೆ ಅಂದ್ರೆ, ನಾನು ಇದು ಭೂಮಿ ಪೂಜೆ ಮಾಡಿದಾಗಿಂದ ಟಾಪ್ ವರ್ಗು ಏನೇನ್ ಕೆಲಸಗಳು ಮಾಡಿದಾರಲ್ಲ, ತುಂಬಾ ಹತ್ರದಿಂದ ನೋಡಿದೀನಿ ಈ ಪ್ರಾಪರ್ಟಿನ. ಅದಕ್ಕೆ ಅಷ್ಟು ಕಾನ್ಫಿಡೆನ್ಷಿಯಲಿ ನಾನು ಹೇಳ್ತಾ ಇರುವಂತದ್ದು. ಕ್ವಾಲಿಟಿ ವೈಸ್ ಅಲ್ಲಿ ಯಾವುದೇ ರೀತಿ ಸಿವಿಲ್ ಅಲ್ಲಿ ಯಾವುದೇ ರೀತಿ ಕಾಂಪ್ರೂವ್ ಇಲ್ದಿರ ಮಾಡಿರುವಂತಹ ಕೆಲಸ ಈ ಪ್ರಾಪರ್ಟಿದು. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ 45 mm ಲಪತ್ರ ಗ್ರಾನೈಟ್ ನ ಈ ಸ್ಟೇರ್ ಕೇಸ್ಗೆ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ SS ವರ್ಕ್ ವಿತ್ ಪಿಲ್ಲರ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಆ ಪೋರ್ಷನ್ ಅಲ್ಲಿ ಈ ಸ್ಟ್ಯಾಂಡಿಂಗ್ ಸ್ಲಾಬ್ಗೆ ವೆಂಟಿಲೇಷನ್ಗೆ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಕನೆಕ್ಟಿವಿಟಿಗಳಿಗೆ ಜೆಪಿ ನಗರ 8th ಫೇಸ್ ಅಲ್ಲಿ ಏನಾದ್ರು ಮನೆ ನೋಡ್ತಾ ಇದ್ರೆ ಈ ಪ್ರಾಪರ್ಟಿ 100% ಸಜೆಸ್ಟ್ ಮಾಡಬಹುದು. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಬರುತ್ತೆ, ನಾರ್ತ್ ಮೈನ್ ಡೋರ್ ಬರುತ್ತೆ. ಮೈನ್ ಡೋರ್ ನಮಗೆ ಈ ತರ ಇದೆ. 4x9 ಇರುವಂತಹ ವಾಸ್ಕಲ್ನ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಕೂಡ ನಮ್ಗೊಂದು ವೆಂಟಿಲೇಷನ್ಗೆ 2 ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ದೇವ್ರ ಮನೆ ಕೂಡ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಿಗ್ ಸೈಜ್ ಅಲ್ಲಿ ಇದೆ ನಮ್ಗೆ ವಾಸ್ಕಲ್ಲು. ಈ ಪೋರ್ಷನ್ ಅಲ್ಲಿ ನಮ್ಗೆ ವೆಂಟಿಲೇಷನ್ಗೆ ಅಲ್ಲಿ ರೋಡ್ ಸೈಡ್ ಇಂದ ನಮ್ಗೆ ಅಲ್ಲಿ MS ಗ್ರಿಲ್ ವರ್ಕ್ ಕೊಟ್ಟಿದಾರಲ್ಲ, ಅಲ್ಲಿಂದ ಈ ಸ್ಟ್ಯಾಂಡಿಂಗ್ ನಮ್ಗೆ ವೆಂಟಿಲೇಷನ್ ಸಿಗುತ್ತೆ. ಇನ್ನ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಿ,
ಸ್ಪೇಷಿಯಸ್ ಆಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಸೆಂಟ್ರಲಿ ಟೀ ಟೇಬಲ್ ಇಟ್ಕೊಂಡು ಕುತ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಲಿವಿಂಗ್ ರೂಮು. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ಫುಲ್ ಇಂಟೀರಿಯರ್ ಡಿಸೈನ್ ನಮಗೆ ಮಾಡಿರುವಂತದ್ದು. ಏನ್ ಬಾರ್ಡರ್ ನೋಡ್ತಾ ಇದೀರಲ್ಲ, ಈ ಬಾರ್ಡರ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ POP ವರ್ಕು ವಿತ್ LED ಲೈಟ್ ವರ್ಕು ವಿತ್ 2 ಝೂಮರ್ ಲೈಟ್ ವಿತ್ ಒಂದು ಫ್ಯಾನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ಫ್ಲೋರಿಂಗ್ ಅಲ್ಲಿ ಕೂಡ ನಮಗೊಂದು ಗ್ರಾನೈಟ್ ಈ ಪೋರ್ಷನ್ ಅಲ್ಲಿ ವಿತ್ ಬಾರ್ಡರ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಇನ್ನ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ಗೆ ಆ ಕಡೆ ಬಂದು ನಮಗೆ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಫೋಟೋ ಫ್ರೇಮ್ ವರ್ಕ್ಗಳು ಕೂಡ ನಮಗೆ ಕೊಟ್ಟಿರುವಂತದ್ದು. ಇಲ್ಲೆಲ್ಲ ನಮ್ದು ಫ್ಯಾಮಿಲಿ ಇರುವಂತಹ ಚಿಕ್ಕ ಚಿಕ್ಕ ಫೋಟೋಗಳು ಇಟ್ಕೊಂಡ್ರೆ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಈ ಹಾಲ್ ಅಲ್ಲಿ ಕಾಣಿಸುತ್ತೆ. ಆ ತರ ಡಿಸೈನ್ ವರ್ಕ್ ಈ ಪೋರ್ಷನ್ ಅಲ್ಲಿ. ಇನ್ನ ಟಿವಿ ಯೂನಿಟ್, ದೊಡ್ಡದಾಗಿರುವಂತಹ ಟಿವಿ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಆ ಟಿವಿ ಯೂನಿಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿದೆ. ಈ ಪೋರ್ಷನ್ ಫುಲ್ ಓಪನ್ ಇದೆ. ಏನಕ್ಕಂದ್ರೆ ನಾಳೆ ದಿನ ಮನೆಗೆ ಬಂದ್ರೆ ಕ್ಲೀನಿಂಗ್ ಪರ್ಪಸ್ಗೆ ಆ ಪೋರ್ಷನ್ ಓಪನ್ ಮಾಡಿ ಬಿಟ್ಟಿರುವಂತದ್ದು. 4 ಡ್ರಾಯರ್ ಬಾಕ್ಸ್ ಗಳು, ಒಂದು ಗ್ಲಾಸ್ ಡೋರ್ ಇರುವಂತದ್ದು. ಈ ಪೋರ್ಷನ್ ನಮಗೆ CC ಕ್ಯಾಮ್ರಾ ಏನಾದ್ರು ಹಾಕೊಂಡ್ರೆ ಅಲ್ಲಿ ಸೆಟಪ್ ಬಾಕ್ಸ್ ಗಳು ಅದೆಲ್ಲ ನಮಗೆ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಇನ್ನ ಇಲ್ಲೆಲ್ಲ ನಮಗೆ ಶೆಲ್ಫ್ ಗಳು ಕೊಟ್ಟಿರೋದ್ರಿಂದ ಬೇಕಾಗಿರುವಂತಹ ಡೆಕೋರೇಷನ್ ಐಟಮ್ಸ್ ಗಳು ಕೂಡ ನಾವು ಆ ಪೋರ್ಷನ್ ಅಲ್ಲಿ ಮೌಂಟ್ ಮಾಡ್ಕೊಬಹುದು. ಈ ಪೋರ್ಷನ್ ಫುಲ್ ಇಂಟೀರಿಯರ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಫ್ಲೂಟೆಡ್ ಪ್ಯಾನಲ್ಸ್ ಎಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಈ ಜಾಗ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಬರುವಂತದ್ದು. ಇಲ್ಲಿಗೆ ಎಂಟ್ರಿ ಆಗಿದ ತಕ್ಷಣ ಲಿವಿಂಗ್ ರೂಮ್ ಬರುತ್ತೆ. ಕಿಚನ್ ಯಾವುದೇ ರೀತಿ ನಾವು ವ್ಯೂ ಮಾಡೋದಕ್ಕಾಗೋದಿಲ್ಲ. ಇನ್ ಕೇಸ್ ಯಾರಾದ್ರೂ ಬಂದ್ರೆ, ಇದು ಬಂದು ನಮಗೆ ಆಗ್ನೇಯದಲ್ಲಿ ಇರುವಂತಹ ಕಿಚನ್ ಏರಿಯಾ. ಅಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿ ತುಂಬಾ ಲಕ್ಸುರಿಯಾಗಿ ಬಿಲ್ಡ್ ಮಾಡಿರುವಂತಹ ಕಿಚನ್ ಇದು. ಮೇಲ್ಗಡೆ ಲಾಫ್ಟ್ ವರ್ಕು, ಸೆಂಟ್ರಲ್ಲಿ ಕೂಡ ನಮಗೆ ವಿತ್ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವೈಟ್ ಕಲರ್ ಅಕ್ರಾಲಿಕ್ ನ ಯೂಸ್ ಮಾಡಿ ಆ ಪೋರ್ಷನ್ ಅಲ್ಲಿ ನಮಗೆ ಗ್ಲಾಸ್ ಡೋರ್ ಇರುವಂತಹ ಇಂಟೀರಿಯರ್ ಡಿಸೈನ್ ನ ಯೂಸ್ ಮಾಡಿದ್ದಾರೆ. ಎಲ್ ಶೇಪ್ ಅಲ್ಲಿ ಸ್ಲ್ಯಾಬ್ ಬರುತ್ತೆ, ಗ್ರಾನೈಟ್ ಸ್ಲ್ಯಾಬ್. ಅದ್ರ ಕೆಳಗಡೆ ಎಲ್ಲ ನಮಗೆ ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿದ್ದಾರೆ. SS ಬ್ಯಾಸ್ಕೆಟ್ ಇದೆ, ಜೊತೆಗೆ ಟೆಂಡಮ್ ಬ್ಯಾಸ್ಕೆಟ್ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ಗೆ ಪ್ಯಾಂಟ್ರೆ ಕೂಡ ಇದೆ ನೋಡಿ. ಈ ಪೋರ್ಷನ್ ಅಲ್ಲಿ ಪ್ಯಾಂಟ್ರೆ ಕೆಳಗಡೆ ಕೂಡ ನಮಗೊಂದು ಡ್ರಾಯರ್ ಬಾಕ್ಸ್ ಕೊಟ್ಟಿದ್ದಾರೆ. ಸ್ಟೋರೇಜ್ಗೆ ತುಂಬಾ ಹೇಳು ಮಾಡಿಸಿದ ಜಾಗ, ಎಲ್ಲೂ ಕೂಡ ಜಾಗನ ವೇಸ್ಟ್ ಮಾಡಿಲ್ಲ. ಅಷ್ಟು ಕ್ಲೀನ್ ಆಗಿ ನಮಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಈ ವಾಲ್ಗಳಿಗೆಲ್ಲ ಮೇಂಟೆನೆನ್ಸ್ ಈಸಿಗೋಸ್ಕರ ವೆಟ್ರೋಫೆಟೈಲ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ. ಗ್ಯಾಸ್ ನಮಗೆ ಇಲ್ಲಿ ಬರುತ್ತೆ, ಅದ್ರ ಮೇಲ್ಗಡೆ ಚಿಮ್ಮಿಗೆ ಪಾಯಿಂಟು. ಈ ಡೋರ್ ಓಪನ್ ಮಾಡ್ರೆ ಆಕ್ವಾ ಗಾರ್ಡ್ ವಿತ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಹಿಂದೆಗಡೆ ಆಲ್ರೆಡಿ ಸೆಟ್ ಬ್ಯಾಕ್ ಬಿಟ್ಟಿದ್ರೆ ವೆಂಟಿಲೇಷನ್ ಚೆನ್ನಾಗಿದೆ. ಇಲ್ಲಿ ನಮಗೆ ಟೀಕೋಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 3 ವಿಂಡೋಗಳನ್ನ ಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇನ್ನ ಇಲ್ಲೆಲ್ಲ ನಮಗೆ ಶೆಲ್ಫ್ ಗಳು ಕೊಟ್ಟಿರೋದ್ರಿಂದ ಈ ತರ ಬಾಕ್ಸ್ ಗಳು ಏನು ಬರುತ್ತೆ ನಮಗೆ ಗ್ರಾಸರಿ ಬಾಕ್ಸ್ ಗಳೆಲ್ಲ ಈ ಪೋರ್ಷನ್ ಫುಲ್ ನಾವು ಮೌಂಟ್ ಮಾಡ್ಕೊಬಹುದು, ಇಟ್ಕೋಬಹುದು. ಅಷ್ಟು ಜಾಗ ಇಲ್ಲಿದೆ. ಆಮೇಲೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಏನು ದೇವ್ರ ಮೂಲೆ ಇದೆ, ಆ ದೇವ್ರ ಮೂಲೆಯಲ್ಲಿ ನಮಗೆ ಪೂಜಾ ಮನೆನ ಬಿಲ್ಡ್ ಮಾಡಿದಾರೆ. ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇದೆ ಈ ಪೂಜಾ ಮನೆಯಲ್ಲಿ. ವಾಲ್ಗಳಿಗೆ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ ವೈಟ್ ಕಲರ್. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಅದು ಬಂದು ನಮಗೆ ಏನು ನಮಗೆ ಡಿಸೈನ್ ನೋಡ್ತಿದ್ರಲ್ಲ, ಅದು ಬಂದು ನಮಗೆ CNC ಕಟಿಂಗ್ ಬರುತ್ತೆ. ಟಫಾನ್ ಗ್ಲಾಸು ವಿತ್ ಡಿಸೈನ್ ವಿತ್ ಟೀಕುಡ್ ಫ್ರೇಮು. ಈ ವಾಸ್ಕಲ್ಲು ಕೂಡ ನಮಗೆ ಟೀಕುಡ್ ಬರುವಂತದ್ದು. ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಈ ದೇವ್ರ ಮನೆ ಎದುರುಗಡೆ ಏನು ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ಅಲ್ಲಿ ಆರಾಮಾಗಿ ಒಂದು 5 ಸೀಟರ್ ಡೈನಿಂಗ್ ಟೇಬಲ್ ನ ಇಲ್ಲಿ ಯೂಸ್ ಮಾಡಬಹುದು. ಅಷ್ಟು ಜಾಗ ಇದೆ. ಆ ಡೈನಿಂಗ್ ಟೇಬಲ್ ನ ಯೂಸ್ ಮಾಡಿದ್ರು ಕೂಡ ಓಡಾಡೋದಕ್ಕೆ ಈ ಜಾಗ ಏನಿದೆ, ಈ ಜಾಗ ಕೂಡ ಓಡಾಡೋಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಸೀಲಿಂಗ್ ಅಲ್ಲಿ ನೋಡ್ಬೋದು POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಈ ಕಿಚನ್ ಏರಿಯಾದಲ್ಲಿ. ಆಮೇಲೆ ಇದ್ರ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಯುಟಿಲಿಟಿ ಸ್ಪೇಸ್ ಇರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ನೋಡ್ಬೋದು ವೀಕ್ಷಕರೇ, ಇಲ್ಲಿ ನಮಗೆ ಬಂಡೆ ಕೊಟ್ಟಿರುವಂತದ್ದು. ಸಾದ್ರಲ್ಲಿ ಬಂಡೆ ಬರುತ್ತಲ್ಲ, ಆ ಬಂಡೆ ಕೊಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಎಲ್ಲ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ವಾಲ್ಗಳಿಗೂ ಕೂಡ ನಮಗೆ ಟೈಲ್ ನ ಯೂಸ್ ಮಾಡಿರುವಂತದ್ದು. 2 ಟ್ಯಾಪ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಯೂಸ್ ಮಾಡಬಹುದು, ಡಿಶ್ ವಾಶ್ ಯೂಸ್ ಮಾಡಬಹುದು. ಅಷ್ಟು ಜಾಗ ಯುಟಿಲಿಟಿ ಸ್ಪೇಸ್ ಅಲ್ಲಿ ನಮಗಿದೆ. ಇನ್ನ ಈ ಡೋರ್ ಓಪನ್ ಮಾಡಿದ್ರೆ ಕಾಮನ್ ವಾಶ್ರೂಮ್. ಓಕೆ, ವಾಲ್ ಮೌಂಟೆಡ್ ಕಮೋಡ್. ಫುಲ್ ನಮಗೆ ಗ್ಲಾಸಿ ಟೈಲ್ ನ ಯೂಸ್ ಮಾಡಿದ್ರೆ ವಾಲ್ಗಳಿಗೆ. ಜಸ್ಟ್ ಒಂದು ಕಾಮನ್ ಟಾಯ್ಲೆಟ್ ಅಷ್ಟೇ, ಇದು ಸ್ನಾನ ಮಾಡೋದಕ್ಕೆಲ್ಲ ಬರೋದಿಲ್ಲ. ಓಕೆ, ಸೆಟ್ ಬ್ಯಾಕ್ ನೋಡಿ. ವೆಂಟಿಲೇಷನ್ ಅಂತೂ ಅದ್ಭುತ. ಯಾಕಂದ್ರೆ ಹಿಂದೆಗಡೆ ಮನೆಯವರು ಬಿಟ್ಟಿದ್ದಾರೆ, ಇವರು ಬಿಟ್ಟಿದ್ದಾರೆ.
ಮನೆ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಮನೆಗಿನ್ನ ಲೊಕೇಶನ್ ತುಂಬಾ ಹೈಲೈಟ್. ಶ್ರೀ ಚೈತನ್ಯ ಸ್ಕೂಲು, ಪೂರ್ಣ ವಿಕಾಸ ಸ್ಕೂಲು ಮತ್ತೆ NPS ಸ್ಕೂಲು ತುಂಬಾ ಹತ್ರದಲ್ಲಿದೆ. BMTC ಬಸ್ ಸ್ಟಾಪ್ಗೆ ಅಂತೂ ಜಂಬೂ ಸೌರ ದಿಣ್ಣೆಯಲ್ಲಿ ಬರುತ್ತೆ. ಆಮೇಲೆ 378 ಬಸ್ ಸ್ಟಾಪ್ ಕೂಡ ನಮ್ಗೆ ತುಂಬಾ ಹತ್ರದಲ್ಲಿದೆ. ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ಏನ್ ಸ್ಟಾಪ್ ಇದೆಯಲ್ಲ ಆ ಸ್ಟಾಪ್ಗೂ ಕೂಡ ತುಂಬಾ ಹತ್ರದಲ್ಲಿದೆ. ಇಲ್ಲಿ ನಮ್ಗೆ ನೋಡಿ ಸೆಕೆಂಡ್ ಫ್ಲೋರ್ ಅಲ್ಲಿ ಟೀಕೋಟಲ್ಲಿ ಕಂಪ್ಲೀಟ್ ಆಗಿರುವಂತಹ ರೋಡ್ ಸೈಡ್ ಗೆ ನಮ್ಗೆ 2 ವಿಂಡೋಗಳು ಕೊಟ್ಟಿದ್ದಾರೆ. ಏನಕ್ಕಂದ್ರೆ ಈ ಸ್ಟ್ಯಾಂಡಿಂಗ್ ಪರ್ಪಸ್ಗೆ, ಈ ಸ್ಟ್ಯಾಂಡಿಂಗ್ ಅಲ್ಲಿ ವೆಂಟಿಲೇಷನ್ಗೆ, ಆಮೇಲೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಇಲ್ಲಿ ವಿಂಡೋ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ 2 ಮಾಸ್ಟರ್ ಬೆಡ್ರೂಮ್ಗಳು ಬರುತ್ತೆ. ಈಗ ನಾವು ನೋಡ್ತಾ ಇರುವಂತದ್ದು ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಕಿಂಗ್ ಸೈಜ್ ಕಾಟ್ ಇದೆ, ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತದ್ದು. ಈ ಫ್ಲೋರಿಂಗ್ ಅಲ್ಲಿ ರೋಡ್ ಸೈಡ್ಗೆ ನಮ್ಗೆ 4 ವಿಂಡೋಗಳನ್ನ ಕೊಟ್ಟಿದ್ದಾರೆ. ವಿತ್ ಬಾಲ್ಕನಿ ಕೂಡ ನಮ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಲಾಫ್ಟ್ ವರ್ಕ್, ಇಲ್ಲೂ ಅಷ್ಟೇ ಓಪನ್ ಅಂಡ್ ಕ್ಲೋಸ್ ಮಾಡೋ 2 ನಮ್ಮ ಹ್ಯಾಂಡಲ್ ಕಾಣಿಸ್ತಿದೆಯಲ್ಲ, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಸ್ಪೇಸ್ ಏನಿದೆ ಇದು ಬಾಲ್ಕನಿ ಬರುತ್ತೆ. ಟಫಾನ್ ಗ್ಲಾಸು, SS ವರ್ಕು, ಫ್ಲೋರಿಂಗ್ ಎಲ್ಲ ನಮ್ಗೆ ಆ ಫ್ಲೋರಿಂಗು ಬಂದು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ ಗ್ಲಾಸಿ ಟೈಲ್ ನ ಯೂಸ್ ಮಾಡಿರುವಂತದ್ದು. ಬಾಲ್ಕನಿಲಿ ಆರಾಮಾಗಿ ಒಂದು 4-5 ಚೇರ್ಗಳು ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ TV ಯೂನಿಟ್ ಚೆನ್ನಾಗಿದೆ. ಆರಾಮಾಗಿ ಮಲ್ಕೊಂಡು 90 ಡಿಗ್ರಿಲಿ TV ನೋಡ್ಬೋದು. ಆ ತರ TV ಯೂನಿಟ್ ನ ಇಲ್ಲಿ ಪ್ರೊವೈಡ್ ಮಾಡಿರುವಂತದ್ದು. ಈ ಸ್ಪೇಸ್ ಏನಿದೆ ಇದು ಬಂದು ನಮಗೆ ಡ್ರೆಸ್ಸಿಂಗ್ ಏರಿಯಾ ನೋಡಿ. ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ, ಮಿರರ್ ಕೂಡ ಕೊಟ್ಟಿದ್ದಾರೆ. ಮಿರರ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ವಿತ್ ಸ್ಟೋರೇಜ್ ಇರುವಂತದ್ದು. ಅದ್ರ ಪಕ್ಕದಲ್ಲಿ ಬರೋದು ನಮಗೆ ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿರೋ ವುಡ್ ಕೂಡ ನಮಗೆ ಟೀಕ್ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಶಟರ್ಸ್ ಅಂಡ್ ವಿತ್ ಫ್ರೇಮ್ ವರ್ಕ್ ಅಲ್ಲ. ಇನ್ನು ಟಾಪ್ ಟು ಬಾಟಮ್ ವರ್ಗು ಗ್ಲಾಸಿ ಟೈಲ್ ನ ಯೂಸ್ ಮಾಡಿದ್ದಾರೆ 2x4. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೇಟ್ ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ನಮಗೆ ಸಾದ್ರಲ್ಲಿ ಬಡ್ಡೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ವಾಲ್ ಮೌಂಟೆಡ್ ಕಮೋಡ್ ವಿತ್ ಹ್ಯಾಂಡ್ ವಾಶ್. ಆ ಪೋರ್ಷನ್ ಅಲ್ಲಿ ನಮ್ಗೊಂದು ಮಿರರ್, ಅಲ್ಲಿ ಶವರ್ ಪಾಯಿಂಟ್ ವಿತ್ ಗೀಸರ್ ಪಾಯಿಂಟ್ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ಗೀಸರ್ಗೆ ಇನ್ಲೂ ಅವ್ರು ಕೊಟ್ಟಿದಾರಲ್ಲ, ಈ ಸಪರೇಟ್ ಇದೆಯಲ್ಲ ಅದು ಬಂದು ನಮಗೆ ಸೋಲಾರ್ ಪಾಯಿಂಟ್ ಬರುತ್ತೆ. ಮೇಲ್ಗಡೆ ನೀವೇನಾದ್ರು ಸೋಲಾರ್ ಹಾಕಿಸ್ಕೊಂಡ್ರೆ ಆ ಸೋಲಾರ್ ಆ ಪಾಯಿಂಟ್ ಅಲ್ಲಿ ನಮಗೆ ವಾಟರ್ ಕನೆಕ್ಟಿವ್ ಇರುವಂತದ್ದು. ಇನ್ನ ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಬರುತ್ತೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲೂ ಅಷ್ಟೇ ವೀಕ್ಷಕರೇ, ಕಿಂಗ್ ಸೈಜ್ ಕಾಟ್ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವೆಂಟಿಲೇಷನ್ ವಿತ್ ವಿಂಡೋ ಕೂಡ ಕೊಟ್ಟಿರುವಂತದ್ದು. POP ವರ್ಕ್ ವಿತ್ LED ಲೈಟ್ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ನ ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಗೆ ವಿತ್ ಸ್ಟೋರೇಜ್, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಾರ್ಡ್ರೋಬ್ ಪಕ್ಕದಲ್ಲಿ ಬರುವಂತದ್ದು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಈ ಸ್ಪೇಸ್ ಏನಿದೆ ಇದು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಈ ಡ್ರೆಸ್ಸಿಂಗ್ ಏರಿಯಾ ಆಪೋಸಿಟ್ ಅಲ್ಲಿ ಇರೋದೇ ಅಟ್ಯಾಚ್ ಬಾತ್ರೂಮ್. ಓಕೆ, ಚೆನ್ನಾಗಿದೆ ನೋಡಿ. 2 ಬಾತ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. ಬಾತ್ರೂಮ್ ಅಲ್ಲಿರೋ ಲೈಟ್ ಮಾತ್ರ ಪರ್ಮನೆಂಟ್ ಲೈಟ್. ಇದು ಆ ಸೆಟ್ ಬ್ಯಾಕ್ ಇಂದ ಏನ್ ಬರ್ತಿದೆಯಲ್ಲ ಆ ಲೈಟೇ ಈ ಲೈಟ್ ನಮಗೆ ವಿಷನ್ ಆಗ್ತಾ ಇರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿದೆ. ಆ ಬಾತ್ರೂಮ್ ಏನ್ ನಮಗೆ ಕ್ವಾಲಿಟಿ ಎಲ್ಲ ಯೂಸ್ ಮಾಡಿದ್ದಾರೆ, ಸೇಮ್ ಆಸ್ ಇಟ್ ಇಸ್ ಕ್ವಾಲಿಟಿ ನಮಗೆ ಇಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. 2ನೇ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್ಗಳು, ಅಟ್ಯಾಚ್ ಬಾತ್ರೂಮ್ ವಿತ್ ಬಾಲ್ಕನಿ ಏರಿಯಾ. ಇನ್ನ ಮೇಲ್ಗಡೆ ಹೋಗ್ತಾ ಇದ್ದಂಗೆ ನಿಮಗೆ ಲೈಟ್, ವಿಡಿಯೋದಲ್ಲಿ ಲೈಟ್ ಫ್ಲಿಕ್ಕರ್ ಆಗುತ್ತೆ, ಯಾಕಂದ್ರೆ ವೆಂಟಿಲೇಷನ್ ಚೆನ್ನಾಗಿದೆ. ಮನೆ ಒಳಗಡೆ ಸನ್ಲೈಟ್ ಕೂಡ ನಮಗೆ ಬರ್ತಿರುವಂತದ್ದು. ಈ ಸನ್ಲೈಟ್ ಏನಕ್ಕೆ ಬರುತ್ತೆ ಅಂದ್ರೆ ಮೇಲ್ಗಡೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ಬಾರ್ಡರ್ ಅಲ್ಲಿ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ 3ನೇ ಫ್ಲೋರ್ ಅಲ್ಲಿ ಇನ್ನ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಜಸ್ಟ್ ಒಂದು ವ್ಯೂ ಮಾಡೋಣ ಅಷ್ಟೇ, ಯಾಕಂದ್ರೆ ಕೆಳಗಡೆ ನೋಡ್ರಲ್ಲ ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್. ನಮಗೆ ಕಾಟು, ಬಾಲ್ಕನಿ, 3 ಸ್ಲೈಡಿಂಗ್ ಡೋರು ವಿತ್ ಸ್ಟೋರೇಜು, ಲಾಫ್ಟು, TV ಯೂನಿಟ್, POP, LED ವಿತ್ ಫ್ಯಾನ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಸೇಮ್ ಆಸ್ ಇಟ್ ಇಸ್ ಡ್ರೆಸ್ಸಿಂಗ್ ಏರಿಯಾ, ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ನೋಡೋದಲ್ಲ ವೀಕ್ಷಕರೇ ಸೇಮ್ ಹಾಗೆ ಕಾಟುಗಳಲ್ಲಿ ನೋಡ್ಬೋದು ಡ್ರಾಯರ್ ಬಾಕ್ಸ್ಗಳಿದೆ. ನಮ್ಗೆ ಹಿಂಗೆ ಎತ್ತಕ್ ಬರೋದಿಲ್ಲ ಡ್ರಾಯರ್ ಬಾಕ್ಸ್ಗಳು, ಯಾಕಂದ್ರೆ ಕಾಟ್ ಏನಾದ್ರು ಹಾಕ್ಬಿಟ್ರು ಕೂಡ ಇನ್ ಕೇಸ್ ಎಮರ್ಜೆನ್ಸಿ ಐಟಮ್ಸ್ ಬೇಕಂದ್ರೆ ಈ ಡ್ರಾಯರ್ ಬಾಕ್ಸ್ ಅಲ್ಲಿ ನಾವು ಯೂಸ್ ಮಾಡಬಹುದು. ನೋಡಿ ಚೆನ್ನಾಗಿದೆ, ಇದು ರಿಸ್ಕ್ ಇರೋದಿಲ್ಲ. ಇನ್ನು ಮಾಮೂಲಿ ಆಸ್ ಯೂಶುವಲ್ ಕೆಳಗಡೆ ಏನ್ ಕೊಟ್ಟಿದ್ರಲ್ಲ ಸೇಮ್ ಬಾಲ್ಕನಿ ಬರುತ್ತೆ. ಟೋಟಲಿ ಮನೆಗೆ 2 ಬಾಲ್ಕನಿಗಳು ಪ್ರೊವೈಡ್ ಮಾಡಿದ್ದಾರೆ 2 ಮಾಸ್ಟರ್ ಬೆಡ್ರೂಮ್ಗಳಲ್ಲಿ.
ಇನ್ನ ಹಿಂದೆಗಡೆ ನಮಗೆ ಫುಲ್ ಮೋಲ್ಡ್ ಆಗಿದ್ದೊಂದು ಸಿಟ್ಟಿಂಗ್ ಏರಿಯಾ ತರ ನಮಗೆ ಬಿಲ್ಡ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಇಲ್ಲೂ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಸೇಫ್ಟಿ ವೈಸ್ ಗ್ರಿಲ್ ವರ್ಕ್ ಅಲ್ಲಿ ನಮಗೆ ಕೊಟ್ಟಿರುವಂತದ್ದು. ಫ್ಲೋರಿಂಗ್ ನೋಡಬಹುದು ವೀಕ್ಷಕರೇ, ಆಂಟಿಸ್ಕೇಟ್ ಬೆಟರ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಮಿಷಿನ್ ಇರಲ್ಲ, ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಗ್ರಿಲ್ ನೋಡಲ್ಲ ಫುಲ್ ಕಂಪ್ಲೀಟ್ ಆಗೋಗಿದೆ. ಮೇಲ್ಗಡೆ ಬಂದು ಸೀಲಿಂಗು ವಿತ್ LED ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನ ರೈನ್ ವಾಟರ್ ಬರ್ದಿರೋ ತರ ಈ ಪೋರ್ಷನ್ ಅಲ್ಲಿ ನಮಗೊಂದು MS ಅಲ್ಲಿ ಒಂದು ಗೇಟ್ ಕೊಟ್ಟಿದ್ದಾರೆ. ಅದು ಪುಷಬಲ್ ಇದೆ. ನಾವು ಲಾಕ್ ಓಪನ್ ಮಾಡಿದ್ರೆ ರೈಲಿಂಗ್ ಕೊಟ್ಟಿರೋದ್ರಿಂದ ಮುಂದೆ ಹಿಂದೆ ಮಾಡಬಹುದು. ಅದನ್ನ ಟೆರೆಸ್ ಹೋಗೋದಕ್ಕೆ ಈ ಪೋರ್ಷನ್ ನಮಗೆ ಲ್ಯಾಡರ್ ಕೊಟ್ಟಿರುವಂತದ್ದು. ಸಣ್ಣ ಪುಟ್ಟ ಆಲ್ಟ್ರೇಷನ್ ಬೇಕಾದ್ರೆ ನಮಗೆ ಮಾಡ್ಕೊಡ್ತಾರೆ. ಬಟ್ ನೋಡಿ 99% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಚೆನ್ನಾಗಿದೆ, ಫುಲ್ ವೆಂಟಿಲೇಷನ್, ಲೈಟ್ ಸ್ವಲ್ಪ ಬ್ಲಿಂಕ್ ಬರ್ತಿದೆ. ಓಕೆ ವೀಕ್ಷಕರೇ, ಇದು JP ನಗರ 8 ಫೇಸ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿಯಲ್ಲಿ ಕಟ್ಟಿರುವಂತಹ ವೆಸ್ಟ್ ಫೇಸಿಂಗು ನಾರ್ತ್ ಡೋರು ತುಂಬಾ ಲ್ಯಾವಿಶ್ ಆಗಿ ಬಿಲ್ಡ್ ಆಗಿರುವಂತಹ ಮನೆ ಹೇಗಾಗಿದ್ದು ಲೊಕೇಶನ್ ಹಾಗೆ ಇದೆ. ಪ್ರೈಮ್ ಲೊಕೇಶನ್ ಇರುವಂತಹ ಮನೆ ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ರೈಟ್ ಸೈಡ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ರೈಟ್ ಸೈಡ್ ಅಲ್ಲಿ BC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಎನಿ ಡೌಟ್ ಏನಾದ್ರು ಇತ್ತು ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾ ಪೇಜ್ ಅಂಡ್ ಫೇಸ್ಬುಕ್ ಪೇಜ್ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.